ಧ್ಯಾನ ಅನ್ನೋದು ತುಂಬ ಸುಲಭವಾಗಿ ಭಗವಂತನನ್ನು ದರ್ಶಿಸುವ ಮಾರ್ಗ ಹಾಗೂ ಮನಃಶಾಂತಿಯನ್ನು, ಪ್ರಶಾಂತತೆಯನ್ನು, ಆರೋಗ್ಯವನ್ನು ಪಡೆಯುವುದಕ್ಕೆ ಅದ್ಭುತವಾದ ಸಾಧನ. ಅಸಲಿಗೆ ಧ್ಯಾನ ಅಂದರೆ ಏನು, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ತುಂಬ ಸುಲಭವಾಗಿ ನಿಮಗೆ ವಿವರಿಸಿ ಹೇಳ್ತೀನಿ. ಧ್ಯಾನ ಅಂದ ತಕ್ಷಣ ನನಗೆ ಸಾಧ್ಯ ಆಗಲ್ಲ, ಕೇವಲ ಋಷಿಗಳಿಗೆ ಮುನಿಗಳಿಗೆ ಸಂಬಂಧಿಸಿದ್ದು ಅಂತ ಅಂದುಕೊಳ್ತೇವೆ. ಆದರೆ ಈ ಪ್ರಪಂಚದಲ್ಲಿ ಧ್ಯಾನವನ್ನು ಮೀರಿಸುವ ಔಷಧಿ ಮತ್ತೊಂದಿಲ್ಲ. ನಮ್ಮ ಮನಸ್ಸಿಗೆ, ಶರೀರಕ್ಕೆ ಅನಂತವಾದ ಶಕ್ತಿಯನ್ನು ಪ್ರಸಾದಿಸುತ್ತದೆ. ತುಂಬ ಸುಲಭ, ನಿಶ್ಶಬ್ದ ವಾತಾವರಣದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ, ನಮಗೆ ಇಷ್ಟವಾದ ಭಂಗಿಯಲ್ಲಿ ಕೂತ್ಕೊಂಡು ಎರಡೂ ಕೈಗಳನ್ನು ಕೂಡಿಸಿ ತುಂಬ ಫ್ರೀಯಾಗಿ ಕೂತ್ಕೋಬೇಕು. ಕುರ್ಚಿ ಮೇಲೆ ಕೂತ್ಕೊಂಡ್ರೂ ಸರಿ, ಬೆನ್ನು ಹುರಿ ನೇರವಾಗಿ ಇರಬೇಕು. ಕಾಲನ್ನು ಎಡಗಾಲಿನ ಮೇಲೆ ಬಲಗಾಲನ್ನು ಹಾಕಿ ಕೂತ್ಕೋಬೇಕು. ಕೈ ಮತ್ತು ಕಾಲು ಲಾಕ್ ಮಾಡಿದ ಹಾಗೆ ಇರಬೇಕು. ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನಿಮಗೆ ಕಂಫರ್ಟೇಬಲ್ ಹೇಗಿರುತ್ತೋ ಹಾಗೆ ಕೂತ್ಕೊಂಡು ಕಣ್ಣನ್ನು ಮುಚ್ಚಿಕೊಳ್ಬೇಕು. ಆಮೇಲೆ ನಿಧಾನಕ್ಕೆ ಶ್ವಾಸದ ಮೇಲೆ ಧ್ಯಾನವನ್ನು ಇಡಬೇಕು. ನಮ್ಮ ಶ್ವಾಸ ನಮಗೆ ಗೊತ್ತಿಲ್ಲದೇನೆ ನಡೆಯುವ ಪ್ರಕ್ರಿಯೆ. ಆದರೆ ಒಂದು ಸಾರಿ ನಾವು ಆ ಶ್ವಾಸವನ್ನು ಗಮನಿಸೋದಕ್ಕೆ ಶುರು ಮಾಡಿದರೆ ಅದು ತುಂಬ ನಿಧಾನವಾಗಿ, ಪ್ರಶಾಂತವಾಗಿ ಬದಲಾಗುತ್ತೆ. ಆದರೆ ಈ ಮಧ್ಯದಲ್ಲಿ ನಮಗೆ ಅದೆಷ್ಟೋ ಆಲೋಚನೆಗಳು ಬರ್ತವೆ. ಕಣ್ಣು ಮುಚ್ಚಿಕೊಂಡ ತಕ್ಷಣ ಆಲೋಚನೆಗಳ ಸುರಿಮಳೆ ಸುರಿಯುತ್ತೆ. ಆವಾಗ ನಮ್ಮ ಮೈಂಡಲ್ಲಿ ಡಿಲೀಟ್ ಅನ್ನೋ ಬಟನ್ ಇರೋ ರೀತಿ ಊಹಿಸಿಕೊಳ್ಳಬೇಕು. ಒಂದೊಂದು ಆಲೋಚನೆ ಬರ್ತಿದ್ರೆ ಜಸ್ಟ್ ಅದನ್ನು ಸುಮ್ಮನೆ ಗಮನಿಸ್ತಾ ಇರಬೇಕು. ನಂತರ ಇದು ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡು ಡಿಲೀಟ್ ಬಟನ್ನ ಪ್ರೆಸ್ ಮಾಡಿದ ಹಾಗೆ ಊಹಿಸಿಕೊಳ್ಬೇಕು. ಹೀಗೆ ಒಂದೊಂದು ಆಲೋಚನೆಯನ್ನು ಬರೋಕೆ ಬಿಟ್ಟು ನಂತರ ಡಿಲೀಟ್ ಬಟನ್ನ ಪ್ರೆಸ್ ಮಾಡಿ ಕಟ್ ಮಾಡಬೇಕು. ಹೀಗೆ ಎಲ್ಲ ಆಲೋಚನೆಗಳನ್ನು ಡಿಲೀಟ್ ಅಂತ ಊಹಿಸಿಕೊಂಡು ಆ ಎಲ್ಲ ಆಲೋಚನೆಗಳನ್ನು ಅಂತ್ಯ ಮಾಡಬೇಕು. ಹೀಗೆ ಕೆಲವು ದಿನಗಳು ಸಾಧನೆಯನ್ನು ಮಾಡಿದರೆ ನಂತರ ನಿಧಾನಕ್ಕೆ ಆಲೋಚನೆಗಳು ಕಡಿಮೆಯಾಗ್ತವೆ. ಇನ್ನು ಎಲ್ಲ ಆಲೋಚನೆಗಳನ್ನು ಡಿಲೀಟ್ ಮಾಡಿದ ಮೇಲೆ ನಿಶ್ಶಬ್ದವಾಗಿ ನೀನು ಮತ್ತು ಶ್ವಾಸ ಮಾತ್ರವೇ ಇದ್ದಾಗ ಅದನ್ನು ಆಲೋಚನಾ ರಹಿತ ಸ್ಥಿತಿ ಅಂತ ಅಂತಾರೆ. ಆವಾಗ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿದ ವಿಶ್ವಶಕ್ತಿ ಅಂದರೆ ಪ್ರಾಣಶಕ್ತಿ ನಿಧಾನಕ್ಕೆ ನಮ್ಮ ನೆತ್ತಿಯಿಂದ ನಮ್ಮ ಶರೀರದ ಒಳಗೆ ಪ್ರಸರಿಸುತ್ತದೆ. ನಮ್ಮ ತಲೆ ಆವಾಗ ಆ ಪ್ರಾಣಶಕ್ತಿಯಿಂದ ಭಾರವಾಗಿ ಅನಿಸುತ್ತೆ. ಆ್ಯಂಡ್ ಆ ವಿಶ್ವಶಕ್ತಿ ಯಾವಾಗಲೂ ನಮಗೆ ಬರಬಹುದಲ್ವಾ ಅಂತ ನಿಮಗೆ ಡೌಟ್ ಬರಬಹುದು. ಆದರೆ ನಮಗೆ ಮತ್ತು ಆ ವಿಶ್ವಶಕ್ತಿಗೆ ಮಧ್ಯೆ ಆಲೋಚನೆಗಳು ಅನ್ನೋ ಅಡ್ಡಗೋಡೆ ಇರುತ್ತೆ. ಯಾವಾಗ ನಾವು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರ್ತೀವೋ, ಯಾವಾಗ ಧ್ಯಾನದಲ್ಲಿ ಆಲೋಚನೆಗಳೆಲ್ಲ ನಿಂತು ಹೋಗ್ತಾವೋ, ಆವಾಗ ಆ ವಿಶ್ವಶಕ್ತಿ ನಮ್ಮ ತಲೆಯಿಂದ ಈಸಿಯಾಗಿ ಪ್ರಸರಿಸುತ್ತೆ. ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ನೋವು ಇದ್ದರೆ ಅಲ್ಲೆಲ್ಲ ಹೋಗಿ ಆ ಶಕ್ತಿ ಆ ನೋವನ್ನು ಗುಣ ಮಾಡುತ್ತೆ. ಶ್ವಾಸದ ಮೇಲೆ ಧ್ಯಾನ ಇಡೋದ್ರಿಂದ ಶ್ವಾಸ ಪ್ರಶಾಂತವಾಗಿ ಬದಲಾಗಿ ನಮಗೆ ಮಾನಸಿಕ ಪ್ರಶಾಂತತೆ, ಅನಂತವಾದ ವಿಶ್ವಶಕ್ತಿಯನ್ನು ದೊರಕಿಸುತ್ತದೆ. ಪ್ರಪಂಚದಲ್ಲಿ ಅನಂತವಾದ ವಿಶ್ವಶಕ್ತಿ ಇದೆ. ಕೇವಲ ನಮ್ಮ ಆಲೋಚನೆಗಳನ್ನು ನಿಲ್ಲಿಸಿ ಪ್ರಶಾಂತವಾಗಿ ಕೂತ್ಕೊಂಡು ಆ ಶಕ್ತಿಯನ್ನು ಆಹ್ವಾನಿಸುವುದೇ ಧ್ಯಾನ. ಧ್ಯಾನ ಸಾಧನೆಯಲ್ಲಿ ವಿಶ್ವದಲ್ಲಿ ಇರುವ ಪರಮಾತ್ಮನನ್ನು ಕೂಡ ದರ್ಶಿಸಬಹುದು. ಆತ್ಮ ಸಾಕ್ಷಾತ್ಕಾರವನ್ನು ಕೂಡ ಪಡೆಯಬಹುದು. ಒಂದು ಸಾರಿ ಆ ಪ್ರಶಾಂತವಾದ ಅನುಭವವನ್ನು ಪಡೆದು ನೋಡಿ, ಕೂತಲ್ಲೇ ದಿವ್ಯಾನುಭವವನ್ನು ಹೊಂದಬಹುದು. ನೀರಿನ ಬಗ್ಗೆ, ಸಮುದ್ರದ ಬಗ್ಗೆ 100 ಪುಸ್ತಕಗಳನ್ನು ಓದೋದಕ್ಕಿಂತ ಒಂದು ಸಾರಿ ನೀರಿನಲ್ಲಿ ಕಾಲಿಟ್ಟರೆ ಸಾಕಲ್ವಾ, ಅದರ ಅನುಭವವನ್ನು ಪಡೆಯಬಹುದು. ಇದು ಕೂಡ ಹಾಗೇನೆ ಸ್ನೇಹಿತರೆ. 100 ಪದಗಳು ಯಾಕೆ, ಒಂದು ಸಾರಿ ಕಣ್ಣು ಮುಚ್ಚಿ ದಿನಾಲೂ 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ನಿಮಗೆ ಆ ಅನುಭವ ಆಗುತ್ತೆ. ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅಂದಿದ್ದೆ ಅಲ್ವಾ, ಕೈಗಳನ್ನು ಮತ್ತು ಕಾಲುಗಳನ್ನು ಯಾಕೆ ಲಾಕ್ ಮಾಡಬೇಕು ಅಂತ. ಯಾಕೆ ಲಾಕ್ ಮಾಡಬೇಕು ಅಂದರೆ, ನಮ್ಮೊಳಗೆ ಪ್ರವೇಶಿಸಿದ ವಿಶ್ವಶಕ್ತಿ ಮತ್ತೆ ಹೊರಗೆ ಹೋಗದೆ ನಮ್ಮ ಶರೀರದಲ್ಲೇ ಇದ್ದು ನಮಗೆ ಆರೋಗ್ಯವನ್ನು ಕೊಡುವುದಕ್ಕೆ. ಧ್ಯಾನದಿಂದ ಮೊದಲು ಮಾನಸಿಕ ಪ್ರಶಾಂತತೆ ಸಿಗುತ್ತೆ, ನಂತರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಆಳವಾಗಿ ಸಾಧನೆಯನ್ನು ಮಾಡಿದರೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಕೂಡ ಪಡೆಯಬಹುದು ಅಂತ ತುಂಬ ಜನ ಹೇಳ್ತಾರೆ. ಅದು ನಮಗೆ ಅತಿ ಆಸೆಯೇ ಆಗುತ್ತದೆ. ಅದಕ್ಕೆ ಮೊದಲು ನಾವು ಪ್ರಶಾಂತತೆಯಗೋಸ್ಕರ ಪ್ರಯತ್ನಿಸೋಣ. ಮೊದಲು ಶುರುನಾದರೂ ಮಾಡಿ ಆನಂದವಾದ ಜೀವನವನ್ನು ಸಾಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.